ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ಪಿರಿಚುವಲ್ ಸೋಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಅಷ್ಟಮಿ ಇದೆ. ಅಷ್ಟಮಿ ಮತ್ತು ಪಂಚಮಿ ಎಂದು ದೇವಿಯನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾರೆ. ಯಾರೆಲ್ಲ ದೇವಿಯ ಭಕ್ತರಿದ್ದೀರಾ, ದೇವಿಯನ್ನು ಆರಾಧನೆ ಹೆಚ್ಚಾಗಿ ಮಾಡ್ತೀರಾ, ಅವರೆಲ್ಲ ನನಗೆ ಕಮೆಂಟ್ ಮುಖಾಂತರ ನೀವು ಯಾವ ದೇವಿಯನ್ನು ಹೆಚ್ಚಾಗಿ ಆರಾಧನೆ ಮಾಡ್ತೀರಾ ಅದನ್ನು ನನಗೆ ತಿಳಿಸ್ಕೊಡಿ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಕೂಡ ದೇವಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡ್ತೀನಿ. ಎಲ್ಲ ದೇವರ ಆರಾಧನೆಯನ್ನು ಹೆಚ್ಚಾಗಿ ಮಾಡ್ತೀನಿ, ಬಟ್ ಹೆಚ್ಚಾಗಿ ನಾನು ದೇವಿಯನ್ನು ತುಂಬ ಇಷ್ಟಪಡೋದ್ರಿಂದ ದೇವಿಯ ಆರಾಧನೆಯನ್ನು ಮಾಡ್ತೀನಿ. ಇವತ್ತು ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಕೆಲವೊಂದು ಸಮಯ ನಮಗೆ ದೇವಸ್ಥಾನಕ್ಕೆ ದೀಪ ಆರಾಧನೆ ಮಾಡೋದಕ್ಕೆ ಹೋಗೋದಕ್ಕಾಗೋದಿಲ್ಲ. ಪಂಚಮಿ ಮಾಡಬೇಕು, ಅಷ್ಟಮಿ ಮಾಡಬೇಕು ಅಂತ ಕೆಲವ್ರಿಗೆ ಇಷ್ಟ ಇರುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮನೆಯಲ್ಲೇ ದೀಪಾರಾಧನೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ನನಗೆ ತಿಳಿದಿರೋಷ್ಟು, ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಿದ್ರೆ ಈಗ ಹೋಗಿ ನಾನು ಫ್ರೆಶ್ ಆಗಿ ಎಲ್ಲ ಅರೇಂಜ್ ಮಾಡ್ಕೊಂಡು ಬಂದು ಮತ್ತೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಮೊದಲಿಗೆ ಒಂದು ಪ್ಲೇಟ್ಗೆ ಅಕ್ಕಿ ಕಾಳು ಹಾಕಿ ಅರಿಶಿನ ಹಾಕಿ ಈ ರೀತಿ ಅಕ್ಷತೆಯನ್ನು ರೆಡಿ ಮಾಡಿಟ್ಕೋಬೇಕು. ನೆಕ್ಸ್ಟು ಅರಿಶಿನ ಕುಂಕುಮ ತಗೊಳ್ಳಿ. ಈಗ ಅರಿಶಿನವನ್ನು 4 ಕಡೆ ಹಚ್ಕೋಬೇಕು. ಅರಿಶಿನ ಕುಂಕುಮ ಹಾಕೊಳ್ಳುವಾಗ ನಿಮ್ಮ ಇಷ್ಟ ದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಈಗ ಕುಂಕುಮವನ್ನು 4 ಕಡೆ ಹಚ್ಕೊಳ್ಳಿ. ಈಗ ಓಂ ಅಂತ ಬರಿಬೇಕು. ದಯವಿಟ್ಟು ಕ್ಷಮಿಸಿ, ವಿಡಿಯೋದಲ್ಲಿ ಉಲ್ಟಾ ಕಾಣಿಸ್ತಾ ಇದೆ. ನೀವು ಪೂಜೆ ಮಾಡೋಕ್ಕೂ ಮುಂಚೆ ದೀಪಕ್ಕೆ ಅರಿಶಿನವನ್ನು ಹಚ್ಚಿ ದೀಪದ ಹಣತೆಯನ್ನು ಮೊದಲೇ ತಯಾರಿಟ್ಕೋಬೇಕು. ಈಗ ದೀಪದ ಬತ್ತಿಯನ್ನು ಹಾಕೋಬೇಕು. ನಾಲ್ಕು ಕಡೆ ಅರಿಶಿನವನ್ನು ಹಚ್ಕೊಳ್ಳಿ. ನೀವು ಅರಿಶಿನ ಮತ್ತು ಕುಂಕುಮವನ್ನು ಹಾಕುವಾಗ ನಿಮ್ಮ ಏನು ಕೋರಿಕೆ ಇದೆ ಅದು ನಿಮ್ಮ ಇಷ್ಟ ದೇವಿಯ ಬಳಿ ನೀವು ಹೇಳ್ಕೋಬೇಕಾಗತ್ತೆ. ಈ ಸಮಯದಲ್ಲಿ ದಯವಿಟ್ಟು ಸ್ವಲ್ಪ ಮೌನವಾಗಿರಿ, ಯಾರ ಜೊತೆಗೂ ಮಾತಾಡಕ್ಕೆ ಹೋಗಬೇಡಿ ದೀಪ ಆರಾಧನೆ ಮಾಡುವಂಥ ಸಮಯದಲ್ಲಿ. ಈಗ ಅಕ್ಷತೆಯ ಮೇಲೆ ದೀಪದ ಹಣತೆಯನ್ನು ಕೂರಿಸ್ಕೋಬೇಕು. ಹೀಗೆ ಹೂವನ್ನು ಹಾಕ್ಕೊಳ್ಳಿ. ದಯವಿಟ್ಟು ಚೆಂಡು ಹೂವನ್ನು ಹಾಕೋಬೇಡಿ, ನೀವು ಯಾವ ಹೂ ಬೇಕಾದರೂ ಹಾಕೋಬಹುದು. ಈಗ ಎಣ್ಣೆಯನ್ನು ಹಾಕೊಂಡಿದ್ದೀನಿ. ದೀಪ ರೆಡಿಯಾಗಿದೆ. ಈಗ ದೀಪವನ್ನು ನಿಮ್ಮ ದೇವರ ಮನೆಯಲ್ಲಿ ಇರಿಸಿ ಈಗ ದೀಪವನ್ನು ಹಚ್ಕೋಬೇಕು. ದೀಪವನ್ನು ಹಚ್ಚುವಂಥ ಸಮಯದಲ್ಲಿ ನೀವು ಒಂದು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ನಿಮಗೆ ಯಾವ ದೇವಿಯ ಮಂತ್ರ, ನಿಮ್ಮ ಇಷ್ಟ ದೇವಿಯದಾಗಿರ್ಬೋದು, ನಿಮ್ಮ ಕುಲದೇವಿಯದಾಗಿರ್ಬೋದು, ಯಾವ ದೇವಿಯ ಮಂತ್ರ ನಿಮಗೆ ಗೊತ್ತಿದೆಯೋ ಆ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಯಾವುದು ಮಂತ್ರ ಗೊತ್ತಿಲ್ಲ ಅಂತ ಅಂದರೆ ನಾನು ಒಂದು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಮಂತ್ರವನ್ನು ನೀವು ಮನಸ್ಸಲ್ಲಿ ಹೇಳಿಕೊಂಡು ದೀಪವನ್ನು ಹಚ್ಕೋಬೇಕು. ಮೊದಲು ನಿಮ್ಮ ಕುಲದೇವತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ, ನೆಕ್ಸ್ಟು ನಿಮ್ಮ ಇಷ್ಟ ದೇವತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ, ನಂತರ ನಿಮ್ಮ ಏನು ಕೋರಿಕೆ ಇದೆ ಅದನ್ನು ನೀವು ಕೋರ್ಕೋಬೇಕಾಗ್ತದೆ. ಈಗ ನಿಮ್ಮ ಕುಲದೇವತೆಯನ್ನು ನೆನೆಸ್ಕೊಂಡು, ನಿಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಂಡು ದೀಪಕ್ಕೆ ಆರಾಧನೆಯನ್ನು ಶುರು ಮಾಡಿ. ಈಗ ದೀಪಕ್ಕೆ ಧೂಪವನ್ನು ತೋರಿಸಿದ ನಂತರ ನಿಮ್ಮ ಏನು ಪ್ರಾರ್ಥನೆ ಇದೆ, ನಿಮ್ಮ ಏನು ಕೋರಿಕೆ, ನಿಮ್ಮ ಏನು ಇಚ್ಛೆ ಇದೆ ಅದನ್ನು ನೀವು ದೇವಿಯ ಬಳಿ ಹೇಳ್ಕೋಬೇಕು. ನಂತರ ಧೂಪವನ್ನು ತೋರಿಸಿ ಧೂಪದಿಂದ ಈಗ ಆರಾಧನೆಯನ್ನು ಮಾಡ್ಕೊಳ್ಳಿ. ಧೂಪದ ಆರಾಧನೆ ಮಾಡುವಂಥ ಸಮಯದಲ್ಲಿ ನೀವು ನಿಮಗೆ ಯಾವ ಮಂತ್ರ ಗೊತ್ತು ಆ ಮಂತ್ರವನ್ನು ಹೇಳ್ತಾ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.